ಯಾರಾಗಬೇಕು ನಿಮ್ಮ ಸಂಸದ? ಯಾರಾಗಬೇಕು ನಿಮ್ಮ PM? ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಪ್ರಜಾಸಮಯ, ನಾವು ನಿಮ್ಮ ಜೊತೆ. ನನ್ನ ಪ್ರಕಾರ ಈಗ PM ಎಲೆಕ್ಷನ್ದಾಗ ಮೋದಿಜಿಯವರ ಗೆಲ್ಬೇಕಂತ ನಂದು ಆಸೆ ರೀ. ಈ ಸಲ ನರೇಂದ್ರ ಮೋದಿ ಬರ್ಬೇಕ, ಮತ್ತೆ ರೈತರ ಬಗ್ಗೆ ಅನುಕೂಲ ಮಾಡಿಕೊಟ್ಟಾನೆ. ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಯಾರೋ ಆಗ್ಲಿ ಒಳ್ಳೆತನ ಕೆಲಸ ಮಾಡಕ ಬರ್ಲಿ. ಹಾಗೂ ಜೋಶಿ ಅವರು ಮತ್ತೊಮ್ಮೆ ಆರಿಸಿ ಬರ್ಬೇಕಂತ ನಾನು ಜನರಲ್ಲಿ ಬಿಡ್ತೀನಿ. ಕಾಂಗ್ರೆಸ್ ಅಂತ ಒಂದು ಕೆಲಸ ಚೆನ್ನಾಗಿ ನಮಗೆಲ್ಲ ನರೇಂದ್ರ ಮೋದಿ ಅವರಿಗೆ ಮತ ಚಲಾಯಿಸುದು. ನರೇಂದ್ರ ಮೋದಿಗೆ ಈಸ್ ದ ಬೆಸ್ಟ್ PM ಆಫ್ ಅವರ್ ಇಂಡಿಯಾ. ಲೋಕಸಭೆ ಚುನಾವಣೆ ಧಾರವಾಡ ಕ್ಷೇತ್ರದಲ್ಲಿ ಈ ಬಾರಿ ದಿನದಿಂದ ದಿನ ರಂಗೇರ್ತಾ ಇದೆ. ಒಂದು ಕಡೆ ಬಿಜೆಪಿ, ಮತ್ತೊಂದೆಡೆ ಕಾಂಗ್ರೆಸ್. ಬಿಜೆಪಿಯಿಂದ 4 ಬಾರಿ ಗೆದ್ದ ಜೋಶಿ ಕಣದಲ್ಲಿದ್ದರೆ ಅಸೂಟಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಆದರೆ ಮತದಾರ ಪ್ರಭುಗಳ ನಿರ್ಧಾರ ಅಂತಿಮವಾಗಿದೆ. ಈ ಬಾರಿ ಯಾವ ಪಕ್ಷಕ್ಕೆ ಒಲವನ್ನು ನೀಡ್ತಾರೆ, ಇಲ್ಲಿ ವ್ಯಕ್ತಿ ಮುಖ್ಯನೋ ಪಕ್ಷ ಮುಖ್ಯನೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇ ಈಗ ಪ್ರಧಾನಮಂತ್ರಿ ಯಾರಾಗ್ಬೇಕಂದ್ರೆ ಮೋದಿನೇ ಆಗ್ಬೇಕು. ಯಾಕೆ ಆಗ್ಬೇಕಂದ್ರೆ ನಾವು ಕನ್ನಡ ಡೆವಲಪ್ಮೆಂಟ್ ನೋಡೇವ ಅವನು. ಆಮೇಲೆ ನಮ್ಮ ದಕ್ಷಿಣ ಕರ್ನಾಟಕ ಇಲ್ಲಿ ದಕ್ಷಿಣ ಭಾರತಕ್ಕೆ ಮಾಡ್ಲಿಲ್ಲ ಅಂದ್ರೆ ಉತ್ತರ ಭಾರತದಾಗ ಫೇಮಸ್ ಮಾಡ್ಯಾನ ಏನ್ರಿ. ಮತ್ತು ಈಗ ಮಾಡುವ ಅದಾನ, ಬಡವ ಆಧಾರ ಅದಾನ, ಎಲ್ಲಾ ತರದಿಂದ ಕಾಮನ್ ಮ್ಯಾನ್ ಇದ್ದಂಗ ಅದಾನ. ಈಗ ಧಾರವಾಡದಾಗ ನೋಡ್ರಿ, ಈಗ ನಾವು ಪ್ರಹ್ಲಾದ್ ಜೋಶಿಕ್ಕಿಂತ ಅವರು ಮೋದಿ ನೋಡಿ BJP ಬರ್ತದ ಬಿಡ್ರಿ ಅಲ್ಲಿ. ಈಗ ಈ ಸಲ ಅಂತೂ ಮೋದಿ ನೋಡಿ ಹಾಕೋದವ್ರು ಕೆಲಸ ಏನ್ ಮ್ಯಾಲೆ ಹೈ ಲೆವೆಲ್ ಮಾಡಿರ್ಬೋದು. ಬಡವರು ಬರೋದು ಹೋಗುದು ಒಂದ್ ಸ್ವಲ್ಪ ಹತ್ಕೊಳ್ಳೋದು ಏನಿಲ್ಲ. ನಮ್ಮ ನರಗುಂದಾಗ ಅದು ಇದನ್ನ ಯಾವ್ದು ನದಿ ಕೂಡ್ಸೋದ್ ಬಗ್ಗೆ ಒಂದ್ ಸ್ವಲ್ಪ ಮ್ಯಾಗೆ ಪ್ರಸ್ತಾಪ ಮಾಡಿಲ್ಲ ಅವ್ರು. ಮಾದಾಯಿದು ಒಂದ್ ಸ್ವಲ್ಪ ಪ್ರಸ್ತಾಪ ಮಾಡಿ ಜನರು ಎಷ್ಟು ಸಂಕಷ್ಟ ಕೊಡಾತಾರ ನೋಡ್ರಿ. ಎಲ್ಲಾ ಬರಗಾಲ ಬಿದ್ದ್ಬಿಟ್ಟೈತಿ, ಏನಿಲ್ಲ. ನಮ್ಮದ 20 ಎಕರೆ ಜಮೀನ್ ಐತಿ, ಎಲ್ಲಾ ಕಾಲುವೆ ಇದಾವ್, ನೀರಿಲ್ಲ. ಏನ್ ಮಾಡುದು? ಇಂಥದ ಡೆವಲಪ್ಮೆಂಟ್ ಆಗುವಂತದ್ದು ಒತ್ತಾಯ ಮಾಡಿ ಮಾಡಿಸ್ಬೇಕು ಅವ್ರು. ಕಾಂಗ್ರೆಸ್ ಗವರ್ಮೆಂಟ್ ಉಪಯೋಗ ಬಿಡ. ಸಣ್ಣ ತರಗತಿ ವಿಚಾರ ಅವೆಲ್ಲ ಅವ್ರ ವಿಚಾರ ಎಲ್ಲ ಸಣ್ಣ ತರಗತಿನೇ ಬಾಳ ಹೈ ಲೆವೆಲ್. ಎಲ್ಲರೂ ಉದ್ಧಾರ ಆಗ್ಬೇಕು ಅನ್ನೋ ವಿಚಾರ ಇಲ್ಲ ಅವ್ರು. ತಾವಷ್ಟ ಉದ್ಧಾರ ಆಗ್ಬೇಕು, ಬಡವರು ಕೈಯಾಗ ಇಟ್ಕೊಂಡು ಕೆಲಸ ಮಾಡ್ಕೊಂತ ಹೋಗುವಾರ ಅವ್ರು. ಈಗ ಏನೈತಲ್ಲ, ಈಗ ಇದು BJP ಏನೈತಲ್ಲ, ನರೇಂದ್ರ ಮೋದಿದು ಎಲ್ಲರೂ ಡೆವಲಪ್ ಆಗುವಂಗ ಕೆಲಸ ಮಾಡುದು. ಮುಂದಿನ ಪ್ರಧಾನಿ ಒಳ್ಳೆಯ ದೇಶ ಸುಭದ್ರ ಆಗ್ಬೇಕಂದ್ರೆ ಮೋದಿ ಅವರ ಮತ್ತು ಈ ರಾಜ್ಯ ಸರ್ಕಾರದವ್ರು ಬಿಟ್ಟಿ ಭಾಗ್ಯ ಕೊಟ್ಟು ಬಹಳ ತ್ರಾಸಿಗೆ. ಬಸ್ ಆತು, ಎಲ್ಲ ಆತು, ಬಿಟ್ಟಿ ಭಾಗ್ಯದಿಂದ ಲಾಭ ಇಲ್ಲ. ಸರಿಯಾಗಿ ಯುವಕರಿಗೆ ಶಾಲೆಗೆ ಹೋಗುವಂತ ಯುವಕರಿಗೆ ತ್ರಾಸ ಐತಿ. ಆಮೇಲಿಂದ ಅದರಿಂದ ಏನು ಲಾಭ ಇಲ್ಲ. ಒಳ್ಳೇದಾಗ್ಬೇಕಂತಂದ್ರೆ ಒಳ್ಳೆ ಆಡಳಿತ ಚಲೋ ಆಗ್ಬೇಕಂದ್ರೆ ಮೋದಿ ಸರ್ಕಾರ ಅಂತ ಆಗ್ಬೇಕಂತ ನನ್ನ ಅನಿಸಿಕೆ. ಒಳ್ಳೇದೇನ ಮೋದಿ ಸರ್ಕಾರ ಆಗ್ಬೇಕು, ಈ ಸಂಸದರು ಇಲ್ಲಿ ಪ್ರಹ್ಲಾದ್ ಜೋಶಿನ ಆಗ್ಬೇಕಂತ ನನ್ನ ಅನಿಸಿಕೆ. ನಂದು ಫಸ್ಟ್ ಟೈಮ್ ವೋಟರ್ ID ಬಂದೈತ್ರಿ. ನನ್ನ ಪ್ರಕಾರ ಈಗ PM ಎಲೆಕ್ಷನ್ದಾಗ ಮೋದಿಜಿಯವರ ಗೆಲ್ಬೇಕಂತ ನಂದು ಆಸೆ ರೀ. ಮೋದಿ ಅವರಿಂದ ನಮ್ಗ ಹಲವಾರು ಕೆಲಸಗಳು ಆಗ್ತಾವ್ರಿ. ನಮ್ಗ ಬೇರೆಯವರಿಂದ ಪ್ರಾಬ್ಲಮ್ ಮಾಡ್ಸಕ್ ಬಿಡಲ್ರಿ. ಅವ್ರಿಂದ ನಮ್ಗ ಹಲವಾರು ಬೆನಿಫಿಟ್ಸ್ ಐತ್ರಿ. ರೈತರಿಗೆ ಆತ್ರಿ, ಕಾಮಗಾರಿ ಉದ್ಯೋಗಿಗಳಿಗೆ ಆತ್ರಿ, ಅವ್ರಿಂದ ಬಾಳ ಬೆನಿಫಿಟ್ ಐತ್ರಿ. ಸೊ ನನ್ ಪ್ರಕಾರ ಅವ್ರ ಬರ್ತಾರಿ, ಅವ್ರ ಗೆಲ್ತಾರಿ. ಏನ್ರಿ ನಮ್ಗೆ ಈ ಸಲ ನರೇಂದ್ರ ಮೋದಿ ಬರ್ಬೇಕ, ಮತ್ತೆ ರೈತರ ಬಗ್ಗೆ ಅನುಕೂಲ ಮಾಡಿಕೊಟ್ಟಾನೆ. ನಮ್ಗ ರೈತರಿಗೆ ಅನುಕೂಲ ಐತ್ರಿ. ಎಲ್ಲ ಮಾಡ್ಯಾರಲ್ರಿ 2 ಸಲ ಇದು ಆಗ್ತಾನೆ ಮಾಡಿದ್ರು. ನಮ್ ದೇಶಕ್ಕಾಗ್ಲಿ ಒಳ್ಳೇದಾಗ್ಲಿ ಯಾವ್ದೇ ರೀತಿ ಎಲ್ಲ ಒಳ್ಳೇದಾಗ್ಬೇಕಂತೇಳಿ ನರೇಂದ್ರ ಮೋದಿ ಅವರು ಸಿಕ್ಕಾಪಟ್ಟಿ ಅವ್ರಿಗೆ ಸಪೋರ್ಟ್ ಮಾಡ್ಯಾರ. ಆ ಕಾರಣಕ್ಕೋಸ್ಕರ ಮತ್ತೊಂದೆಲ್ಲ ಇನ್ನೂ 4 ಸಲ ಆದ್ರೂ 5 ಸಲ ಆದ್ರೂ ಇಲ್ಲಿ ಕ್ಷೇತ್ರದೊಳಗ ಜೋಶಿ ಅವರ ಬರ್ಬೇಕ, ಮ್ಯಾಲ್ ಕೇಂದ್ರದಾಗ ನಮ್ಮ ಮೋದಿ ಅವರ ಬರ್ಬೇಕ. ಯಾಕಂದ್ರೆ ನಮ್ಮ ಮನಿ ಉದ್ಧಾರ ಮಾಡೋದಂತ ಒಂದ ಇಲ್ಲ. ಸೊ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಜನತೆ ಯಾವ ಮಟ್ಟಕ್ಕಿದ್ದು ನಾವು ಮೊದ್ಲೇಕ ನಮ್ಗೆ ಗೊತ್ತಿದ್ವಿ. ಈಗ 36 ವಯಸ್ಸು ನನಗ 36 ವಯಸ್ಸಿಂದ ನಾವು ಬಹಳ ಜನ ಸುಮಾರು ಮಂದಿ ನೋಡಿ ಪ್ರಧಾನಮಂತ್ರಿ ನೋಡೇನಿ. ಆದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಅವ್ರು ಯಾವತ್ತೂ ಸಿಕ್ಕಿಲ್ಲ. ಈ ನಮ್ಗ ಮುತ್ತಮ್ ಸಿಗುದೂ ಇಲ್ಲ. ಗಾಂಧೀಜಿನ ಅರ್ಧಕ್ಕರ್ಧ ಹೇಳ್ಬೇಕಂತಂದ್ರೆ ಅವ್ರಕ್ಕಿಂತ ಜಾಸ್ತಿ ಮಟ್ಟಕ್ಕೆ ಇವರು ನರೇಂದ್ರ ಮೋದಿ ಅವ್ರ ಕೆಲಸ ಮಾಡ್ಕೊಂತ ಬಂದಾರ, ಅಭಿವೃದ್ಧಿ ಕೆಲಸ. ಯಾಕಂದ್ರೆ ಆತರ DKC ಅವ್ರಾತ, ನಮ್ಮ ಸಿದ್ದರಾಮಯ್ಯ ಅವ್ರಾತ, ಬಹಳ ಮಂದಿ ಅದಾರ. ಆದ್ರೆ ಅವ್ರು ಯಾರು ಪ್ರಯೋಜನ ಕೆಲಸಗಳು ಒಂದು ಮಾಡಿಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ಅವ್ರ ಕೈ ಜರ್ಗರ್ತ ನಾವೇನಾರ ಇದು ರಾಜ್ಯ ಅಂತ ಒಂದು ಕೊಟ್ಬಿಟ್ಟಿವಿ. ಈ ಕೂದಲ್ದೊಳಗ ಒಂದ್ ಕೂದಲ ಹೋದ್ರೆ ಏನಂತ ಹೇಳಿ ಮೋದಿಯವರು ಸುಮ್ಮನೆ ಬಿಟ್ಟಾರ, ನಾವಾದ್ರೂ ಸುಮ್ಮನೆ ಅದೀವಿ. ಕರ್ನಾಟಕ ಪ್ರಜೆನ ನಾನು ಕೂಡ
ಆದ್ರೆ ಏನಂತಾರೆ ಅವ್ರಂತ ಅವ್ರು ಹೇಳ್ಕೊಳ್ಳುವಂತ ವ್ಯಾಲ್ಯೂ ಇಲ್ಲ, ಅವ್ರ ಬಗ್ಗೆ ಕ್ವಶನ್ ಕೇಳುವಂತ ಅವಶ್ಯಕತೆನೂ ಇಲ್ಲ, ಹೇಳುವಂತ ನೆಸೆಸಿಟಿನೂ ಇಲ್ಲ ಸರ್. ಸರ್ ಅವ್ರಿಗೆ ಹೇಳೋದು ನೋಡಪ್ಪ, ನಮ್ಮ ದೇಶದ ಬಗ್ಗೆ ಆಯ್ತು, ನಮ್ಮ ರಾಜ್ಯದ ಬಗ್ಗೆ ಆಯ್ತು, ಮನಿ ಬಗ್ಗೆ ಆಯ್ತು, ನವ ಪೀಳಿಗೆ ಬಗ್ಗೆ ಆಯ್ತು ನೋಡಿ ತಿಳ್ಕೊಂಡು ನಿಮ್ಗ ಬುದ್ಧಿಮಟ್ಟ ನಿಮ್ ಕಡೆ ಐತಿ. ಹಿಂದವ್ರು ಏನ್ ಮಾಡ್ಯಾರ, ಅದ್ರ ಹಿಂದಿನವ್ರು ಏನ್ ಮಾಡ್ಯಾರ ಅದನ್ನ ಸ್ವಲ್ಪ ಕ್ಯಾಲ್ಕುಲೇಷನ್ ಹಾಕೊಂಡು ನೀವು ನವ ಯುವಕರಿಗೆ ಏನೈತಲ್ಲ ವೋಟಿಂಗ್ ಮೋದಿ ಅವ್ರಿಗೆ ಮಾಡ್ರಿ ಅಂತ ನಾವು ಹೇಳ್ತೇವಿ. ಅದ್ರ ಹೇಳುದು ಒಂದು ತಪ್ಪಾಗ್ತೈತೆ, ಬಟ್ ನಮ್ಗ ಆಸೆ ಇರ್ತೈತಿ ಇಂಥವ್ರು ಮಾಡ್ರಿ ಅಂತೇಳಿ. ಆದ್ರೆ ಅವ್ರಿಗೂ ಬುದ್ಧಿ ಮಟ್ಟ ಐತಿ, ಮಾಡ್ತಾರ ಅವ್ರಾದ್ರು. ಹಿಂದಿನ ಪ್ರಧಾನಿ ಯಾರಾಗ ಮೋದಿ ಮೋದಿನ ಯಾಕ ಕಾಂಗ್ರೆಸ್ ಏನು ಕಾಂಗ್ರೆಸ್ ಬೇರೆ ಹೋಗ್ತಾಕಾಗಿಲ್ಲ. ಕಾಂಗ್ರೆಸ್ ಅಂತ ಒಂದು ಕೆಲಸ ಚೆನ್ನಾಗಿ ನಮಗೆಲ್ಲ ಈಗೇನ್ ನೋಡಿ, ಈಗ ಮತ್ತೆ ಎಮ್.ಎಲ್. ಎಲೆಕ್ಷನ್ ಐತಿ, ಈಗ ಕೆಲಸ ಎಲ್ಲ ಬಂದವರು. ಮುಂದಿನ ಪ್ರಧಾನಿ ಒಳ್ಳೆಯ ದೇಶ ಸುಭದ್ರ ಆಗ್ಬೇಕಂದ್ರೆ ಮೋದಿ ಅವರ ಆಗ್ಬೇಕು. ಮತ್ತು ಈ ರಾಜ್ಯ ಸರ್ಕಾರದವ್ರು ಬಿಟ್ಟಿ ಭಾಗ್ಯ ಕೊಟ್ಟು ಬಹಳ ತ್ರಾಸಿಗೆ, ಬಸ್ ಆತು ಎಲ್ಲ ಆತು, ಬಿಟ್ಟಿ ಭಾಗ್ಯದಿಂದ ಲಾಭ ಇಲ್ಲ. ಸರಿಯಾಗಿ ಯುವಕರಿಗೆ ಶಾಲೆಗೆ ಹೋಗುವಂತ ಯುವಕರಿಗೆ ತ್ರಾಸ ಐತಿ. ಆಮೇಲಿಂದ ಅದರಿಂದ ಏನು ಲಾಭ ಇಲ್ಲ. ಒಳ್ಳೇದಾಗ್ಬೇಕಂತಂದ್ರೆ ಒಳ್ಳೆ ಆಡಳಿತ ಚಲೋ ಆಗ್ಬೇಕಂದ್ರೆ ಮೋದಿ ಸರ್ಕಾರ ಅಂತ ಆಗ್ಬೇಕಂತ ನನ್ನ ಅನಿಸಿಕೆ. ಇವ್ರು ಕೊಡೋದ್ರಿಂದ ನಮ್ಮ ರಾಜ್ಯ ಎಲ್ಲ ಹಾಳಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಆಗ್ಬೇಕಂತ ನನ್ನ ಅನಿಸಿಕೆ ಐತಿ. ಪ್ರಹ್ಲಾದ್ ಜೋಶಿ ಅವರೇ ಈ ಸಲ ಹೆಚ್ಚಿನ ಅತಿ ಅಂತರದಿಂದ ಬರ್ತಾರೆ, ಬಹಳ ಅಂತರದಿಂದ ಬರ್ತಾರೆ. ಸಮೀಕ್ಷೆ ಅವರು ಹೋದಾಗ ನಾವ್ ಏನಿದ್ರು ಸ್ಪಂದನ ಮಾಡ್ತಾರ. ಯಾರೋ ಹೋಗ್ಲಿ, ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ, ಬೇಕಾದವ್ರು ಕಾರ್ಯಕರ್ತರು ಹೋಗ್ಲಿ, ಬೇಕಾದ ಸಾಮಾನ್ಯ ಜನ ಹೋಗ್ಲಿ, ಬಾ ನೀವೇನ್ ಸಮಸ್ಯೆ ಅಂತ ಕೇಳಿ ಸರಿ ಮಾಡ್ತಾರೆ. ಮುಂದಿನ ಪ್ರಧಾನಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರೋ ಆಗ್ಲಿ ಒಳ್ಳೆತನ ಕೆಲಸ ಮಾಡಕ ಬರ್ಲಿ. ಇದನ್ನಪ್ಪ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೂ ಎಲ್ಲಾ ಮಂದಿ ಎಲ್ಲ ಚಲೋ ಚಲೋನ ಅಂತಾರ. ಆಗ್ಲಿ ಯಾರು ಬರ್ತಾರ ನೋಡಿ ಒಳ್ಳೆ ಕೆಲಸನ ಮಾಡ್ಲಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎರಡೂ ಮಂದಿ ಬಂದ್ರು, ಒಬ್ರು ಬಂದ್ರು ಒಳ್ಳೆ ಕೆಲಸನ ಮಾಡ್ಲಿ. ಆ ವ್ಯಕ್ತಿ ಮುಖ್ಯ ನಮಗೆ. ಸಂಸದರು ನೋಡ್ರಿ, ಇಷ್ಟ ದಿನ ಅವರು ಪ್ರಹ್ಲಾದ್ ಜೋಶಿ ಅವರು ಇದ್ರು, ಅವರು ಒಳ್ಳೆತನ ಕೆಲಸನ ಮಾಡ್ಕೊಂಡಿದ್ದಾರೆ ಎಲ್ಲ. ಆಮೇಲೆ ಇಷ್ಟ ದಿನ ಮಾಡ್ಯಾರ ಅವ್ರೆಲ್ಲ ಜನಗಳ ಮೇಲೆ ನೋಡಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಒಟ್ಟು ಯಾರೋ ಬರ್ಲಿ ಒಳ್ಳೆತನ ಕೆಲಸ ಮಾಡ್ಲಿ ಆಶೀರ್ವಾದ. ಮತ್ತೀಗ ಅವ್ರು ಮೊದ್ಲಿಂದ ಮಾಡ್ಕೊಂಡ ಪ್ರಹ್ಲಾದ್ ಜೋಶಿ ಅವರು ಬರ್ಬೇಕಂತೇಳಿ ಹಸೂಟಿ ಅವರು ಮತ್ತೆ ಮೊದ್ಲಿನ ವ್ಯಕ್ತಿನ ಅವರು ಕೂಡ ಬಾಳ ಒಳ್ಳೆ ವ್ಯಕ್ತಿ ಅವರು. ಹಸೂಟಿ ಅವರು ಮೊದ್ಲ ಅವ್ನು ಬಯಸ್ಬೇಕ್ರಿ, ಮತ್ತೆ ಬಯಸ್ಬೇಕನ್ನ ಹೋಗ್ತಾರ. ಬಟ್ ಏನಾದಾಗ್ಲಿ 2 ಮಂದಿ ಒಬ್ರು ಚಲೋ ಬಂದ್ರು ಒಳ್ಳೆ ವ್ಯಕ್ತಿನ, ಎರಡೂ ವ್ಯಕ್ತಿನ ಚಲೋ ವ್ಯಕ್ತಿನ. ಧಾರವಾಡ ಕ್ಷೇತ್ರದಲ್ಲಿ ಈ ಬಾರಿ ವ್ಯಕ್ತಿ ಅಥವಾ ಪಕ್ಷಕ್ಕಿಂತ ಮೋದಿ ಮುಖ್ಯ ಎಂಬ ಮಾತುಗಳು ಜನಧ್ವನಿಯಿಂದ ಕೇಳಿ ಬಂದಿವೆ. ಯಾವುದು ಅಂತಿಮ ಅಲ್ಲ. ಮತದಾನದ ದಿನ ಮತಗಟ್ಟೆಯಲ್ಲಿ ಮತದಾರರು ಯಾವ ತೀರ್ಮಾನ ನೀಡುತ್ತಾರೋ ಅದೇ ಅಂತಿಮ ಅಲ್ಲವೇ? ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಕಳಕಳಿಯ ವಿನಂತಿ ಏನು ಅನ್ನೋದಾದ್ರೆ, ಈಗ ಬಿಸಿಲು ಪ್ರಾರಂಭಗೊಂಡಿದ್ದು ಈ ಬಾರಿ ಮಳೆಯ ಅಭಾವದಿಂದಾಗಿ ನೀರಿನ ಕೊರತೆ ಕಾಡುತ್ತಿದೆ. ನೀರನ್ನ ಮಿತವಾಗಿ ಬಳಸಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಮನೆಯ ಮುಂದೆ ನೀರಿನ ವ್ಯವಸ್ಥೆಯನ್ನ ಮಾಡಿ. ನಿಮ್ಮ ಕ್ಷೇತ್ರದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಡಿಜಿಟಲ್ ಮೀಡಿಯಾ ನೋಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.